ಸ್ನೇಹಿತರೆ, ಈ ದಿನ ನಾವು ಜುಲೈ 11ರ ಪ್ರಚಲಿತ ಘಟನೆಗಳನ್ನು ನೋಡೋಣ. ಭಾರತದ ಖ್ಯಾತ ಹಿರಿಯ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಜುಲೈ 11ರ ಶನಿವಾರದಂದು ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ವಯೋಸಹಜ ಆರೋಗ್ಯ ಸಮಸ್ಯೆಯಿಂದ ನಿಧನರಾಗಿದ್ದಾರೆ. ಇವರು ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ 40,000ಕ್ಕೂ ಹೆಚ್ಚು ಗೀತೆಗಳನ್ನು ಹಾಡಿದ್ದಾರೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು, ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಲಿದೆ. ಮುಖ್ಯಮಂತ್ರಿಗಳು ಸೇರಿದಂತೆ ಹಲವು ಗಣ್ಯರು ಇವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ನೆಕ್ಸ್ಟ್, ಭಾರತ-ಆಸ್ಟ್ರೇಲಿಯಾ ಯುರೇನಿಯಂ ಒಪ್ಪಂದ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ದೀರ್ಘಕಾಲದಿಂದ ಬಾಕಿ ಇದ್ದ ಯುರೇನಿಯಂ ರಫ್ತು ಪ್ರಕ್ರಿಯೆಗೆ ಅಂತಿಮ ಆಡಳಿತಾತ್ಮಕ ಒಪ್ಪಂದ ಏರ್ಪಟ್ಟಿದೆ. ಇವರ ಈ ಒಪ್ಪಂದದ ಪ್ರಕಾರ ಆಸ್ಟ್ರೇಲಿಯಾವು ಭಾರತದ ನಾಗರಿಕ ಪರಮಾಣು ಇಂಧನ ಅಗತ್ಯಗಳಿಗಾಗಿ ಯುರೇನಿಯಂ ಅನ್ನು ಪೂರೈಸಲಿದೆ. ಇದು ಭಾರತದ ಇಂಧನ ಭದ್ರತೆ ಮತ್ತು ಇಂಗಾಲರಹಿತ ಕ್ಲೀನ್ ಎನರ್ಜಿ ಗುರಿಗಳನ್ನು ತಲುಪಲು ನೆರವಾಗಲಿದೆ. ಪ್ಯಾಕ್ಟ್ಸ್ ಉಪಕ್ರಮ. ಭಾರತ-ಆಸ್ಟ್ರೇಲಿಯಾ. ಭಾರತ ಮತ್ತು ಆಸ್ಟ್ರೇಲಿಯಾ ಜಂಟಿಯಾಗಿ ಪ್ಯಾಕ್ಟ್ಸ್ ಎಂಬ ಹೊಸ ಆಯಾಮದ ಸಹಭಾಗಿತ್ವವನ್ನು ಪ್ರಾರಂಭಿಸಿದೆ. ಇದರ ಉದ್ದೇಶ ಬಂದ್ಬಿಟ್ಟು ಇಂಡೋ ಪೆಸಿಫಿಕ್ ವಲಯದಲ್ಲಿ ಸೈಬರ್ ಭದ್ರತೆ, ನಿರ್ಣಾಯಕ ತಂತ್ರಜ್ಞಾನಗಳು ಅಂದರೆ ಕ್ರಿಟಿಕಲ್ ಟೆಕ್ ಮತ್ತು ಪೂರೈಕೆ ಸರಪಳಿ ಸಪ್ಲೈ ಚೈನ್ ವ್ಯವಸ್ಥೆಯನ್ನು ಬಲಪಡಿಸುವುದು ಇದರ ಪ್ರಮುಖ ಉದ್ದೇಶವಾಗಿರುತ್ತದೆ. ನೆಕ್ಸ್ಟ್, ಉಲ್ಲಾಸ್ ಯೋಜನೆಯಡಿ ಉತ್ತರಾಖಂಡಕ್ಕೆ ಸಾಧನೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಚೌಕಟ್ಟಿನಡಿ ಅನುಷ್ಠಾನಗೊಂಡಿರುವ ಉಲ್ಲಾಸ್ ಕಾರ್ಯಕ್ರಮದ ಅಡಿಯಲ್ಲಿ ಉತ್ತರಾಖಂಡ ರಾಜ್ಯವು ದೇಶದ 6ನೇ ಸಂಪೂರ್ಣ ಸಾಕ್ಷರತಾ ರಾಜ್ಯ, ಫುಲ್ಲಿ ಲಿಟರೇಟ್ ಸ್ಟೇಟ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅಂತ್ಯೋದಯ ಅನ್ನ ಯೋಜನೆ AAY ಬದಲಾವಣೆ ಪ್ರಸ್ತಾಪ. ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆ NFSA ಅಡಿಯಲ್ಲಿ ಅಂತ್ಯೋದಯ ಅನ್ನ ಯೋಜನೆಯ ಪಡಿತರ ವಿತರಣಾ ಕ್ರಮವನ್ನು ಪ್ರತಿ ಕುಟುಂಬಕ್ಕೆ ಎಂಬುದರಿಂದ ಪ್ರತಿ ವ್ಯಕ್ತಿಗೆ ಪರ್ ಕ್ಯಾಪಿಟ ಎಂಬ ಬದಲಾಯಿಸಲು ಪ್ರಸ್ತಾಪಿಸಿದೆ. ವಿರೋಧ. ದಕ್ಷಿಣ ಭಾರತದ ರಾಜ್ಯಗಳಾದ ತಮಿಳುನಾಡು ಮತ್ತು ಕೇರಳದಲ್ಲಿ ಸಣ್ಣ ವಿಭಕ್ತ ಕುಟುಂಬಗಳು ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಹೆಚ್ಚಿರುವುದರಿಂದ ಈ ನಿಯಮದಿಂದ ಅವರಿಗೆ ಸಿಗುವ ಪಡಿತರ ಪ್ರಮಾಣ ಕಡಿಮೆಯಾಗಲಿದೆ ಎಂಬ ಆತಂಕ ವ್ಯಕ್ತವಾಗಿದೆ. ವಿಶ್ವ ಜನಸಂಖ್ಯಾ ದಿನ ಜುಲೈ 11. ಪ್ರತಿ ವರ್ಷ ಜುಲೈ 11ರಂದು ಜಾಗತಿಕವಾಗಿ ವಿಶ್ವ ಜನಸಂಖ್ಯಾ ದಿನವನ್ನು ವರ್ಲ್ಡ್ ಪಾಪ್ಯುಲೇಷನ್ ಡೇ ಆಚರಿಸಲಾಗುತ್ತದೆ. ಜನಸಂಖ್ಯಾ ಸ್ಫೋಟದ ಸಮಸ್ಯೆಗಳು ಮತ್ತು ಲಿಂಗ ಸಮಾನತೆಯ ಜಾಗೃತಿ ಮೂಡಿಸುವುದು ಇದರ ಮುಖ್ಯ ಆಶಯವಾಗಿರುತ್ತದೆ. ಆಮೇಲೆ ಕೋಪನ್ ಕಾಂಪ್ಯಾಕ್ಟ್ ಜಾಗತಿಕ ಒಪ್ಪಂದ. ಜುಲೈ 11ರಂದು ಕೋಪನ್ ಹ್ಯಾಗನ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಶೃಂಗಸಭೆಯಲ್ಲಿ ಜಾಗತಿಕ ನಾಯಕರು ಕೋಪನ್ ಕಾಂಪ್ಯಾಕ್ಟ್ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಒಪ್ಪಂದವು ಪ್ರಪಂಚದಾದ್ಯಂತ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ದುರ್ಬಳಕೆ, ನಕಲಿ ಮಾಹಿತಿ ಹರಡುವಿಕೆ ಮತ್ತು ಸೈಬರ್ ಅಪರಾಧಗಳನ್ನು ತಡೆಯಲು ಜಾಗತಿಕ ಸುರಕ್ಷತಾ ನಿಯಮಗಳನ್ನು ಜಾರಿಗೆ ತರುವ ಗುರಿ ಹೊಂದಿದೆ. ವಿಜಯ್ ಭಟ್ಕರ್ ನಿಧನ. ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಚಲಿತ ಘಟನೆ ಇದು. ವಿಜಯ್ ಭಟ್ಕರ್ ಭಾರತದ ಸೂಪರ್ ಕಂಪ್ಯೂಟರ್ ಪಿತಾಮಹ ಎಂದೇ ಪ್ರಸಿದ್ಧರಾಗಿದ್ದ ಖ್ಯಾತ ಕಂಪ್ಯೂಟರ್ ವಿಜ್ಞಾನಿ ಡಾಕ್ಟರ್ ವಿಜಯ್ ಭಟ್ಕರ್ ಜುಲೈ 11ರಂದು ಪುಣೆಯಲ್ಲಿ ನಿಧನರಾಗಿದ್ದರು. ಭಾರತದ ಮೊದಲ ದೇಶೀಯ ಸೂಪರ್ ಕಂಪ್ಯೂಟರ್ ಪರಮ್ 8000 ಅನ್ನು 1991ರಲ್ಲಿ ವಿನ್ಯಾಸಗೊಳಿಸಿದ ಸಿ-ಡ್ಯಾಕ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರಾಗಿದ್ದರು. ಇವರಿಗೆ ಭಾರತ ಸರ್ಕಾರ ಪದ್ಮಶ್ರೀ ಮತ್ತು ಪದ್ಮಭೂಷಣ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿತ್ತು. ಅಮಿತ್ ಶಾ ಅವರಿಂದ ಸಹಕಾರ್ ಪ್ರಗತಿ ಸಂಕಿರಣ ಉದ್ಘಾಟನೆ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ನವದೆಹಲಿಯಲ್ಲಿ ಸಹಕಾರ್ ಪ್ರಗತಿ ಸಂಕಿರಣ ಎಂಬ ರಾಷ್ಟ್ರೀಯ ಮಟ್ಟದ ಡೇಟಾ ಮತ್ತು ತರಬೇತಿ ಕೇಂದ್ರವನ್ನು ಉದ್ಘಾಟಿಸಿದರು. ಇದರ ಉದ್ದೇಶ ಬಂದ್ಬಿಟ್ಟು ದೇಶದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸುವುದು ಮತ್ತು ಗ್ರಾಮೀಣ ಮಟ್ಟದಲ್ಲಿ ಸಹಕಾರ ಚಳವಳಿಯನ್ನು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ಜಾಗತಿಕ ಇಂಧನ ದಕ್ಷತೆ ಸೂಚ್ಯಂಕ 2026
ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಬಿಡುಗಡೆ ಮಾಡಿರುವ ಜಾಗತಿಕ ಇಂಧನ ದಕ್ಷತೆ ಸೂಚ್ಯಂಕ 2026ರಲ್ಲಿ ಭಾರತವು 42ನೇ ಸ್ಥಾನ ಪಡೆದುಕೊಂಡಿದೆ. ಈ ವರದಿಯ ವಿವರ ಬಂದ್ಬಿಟ್ಟು, ನವೀಕರಿಸಬಹುದಾದ ಇಂಧನ ಸೌರ ಮತ್ತು ಪವನ ಶಕ್ತಿ ಬಳಕೆಯಲ್ಲಿ ಭಾರತವು ಉತ್ತಮ ಪ್ರಗತಿ ಸಾಧಿಸಿದ್ದು, ಕೈಗಾರಿಕಾ ವಲಯದಲ್ಲಿ ಇಂಧನ ಉಳಿತಾಯ ತಂತ್ರಜ್ಞಾನಗಳ ಅಳವಡಿಕೆ ಇನ್ನೂ ವೇಗಗೊಳಿಸಬೇಕಿದೆ ಎಂದು ವರದಿ ತಿಳಿಸಿದೆ. ಡೆನ್ಮಾರ್ಕ್ ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಜಾಗತಿಕ ಇಂಧನ ದಕ್ಷತೆ ಸೂಚ್ಯಂಕದಲ್ಲಿ ಡೆನ್ಮಾರ್ಕ್ ಮೊದಲನೇ ಸ್ಥಾನದಲ್ಲಿದ್ದರೆ ಇಂಡಿಯಾ 42ನೇ ಸ್ಥಾನದಲ್ಲಿ ಇರತಕ್ಕಂಥದ್ದು. ಹಲ್ದಿಘಾಟ್ ಸಮರ ಸ್ಮಾರಕಕ್ಕೆ ರಾಷ್ಟ್ರೀಯ ಮಾನ್ಯತೆ. ನೋಡಿ, ರಾಜಸ್ಥಾನದಲ್ಲಿರುವ ಐತಿಹಾಸಿಕ ಹಲ್ದಿಘಾಟ್ ಯುದ್ಧ ಭೂಮಿ ಮತ್ತು ಸ್ಮಾರಕವನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯು ರಾಷ್ಟ್ರೀಯ ಮಹತ್ವದ ಸ್ಮಾರಕ ಮೊಮೆಂಟಮ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಎಂಬ ಅಧಿಕೃತವಾಗಿ ಘೋಷಿಸಿದೆ. ಇತಿಹಾಸಕ್ಕೆ ಬಂದರೆ 1576ರಲ್ಲಿ ಮಹಾರಾಣಾ ಪ್ರತಾಪ ಮತ್ತು ಮೊಘಲ್ ಸಾಮ್ರಾಟ ಅಕ್ಬರ್ನ ಸೈನ್ಯದ ಮಾನ್ ಸಿಂಗ್ ನೇತೃತ್ವದಲ್ಲಿ ನಡುವೆ ಈ ಪ್ರಸಿದ್ಧ ಯುದ್ಧ ನಡೆದಿತ್ತು. ಮಹಾರಾಣಾ ಪ್ರತಾಪ್ ಮತ್ತು ಅಕ್ಬರ್ನ ಸೈನ್ಯದ ಮಾನ್ ಸಿಂಗ್ ಮತ್ತು ಮಹಾರಾಣಾ ಪ್ರತಾಪ್ ನಡುವೆ ಈ ಯುದ್ಧ ನಡೆದಿತ್ತು. ನೆಕ್ಸ್ಟ್, ಸುಸ್ಥಿರ ಅಭಿವೃದ್ಧಿ ಗುರಿಗಳ ಪ್ರಗತಿ ವರದಿ. ವಿಶ್ವಸಂಸ್ಥೆಯು ಪ್ರಕಟಿಸಿರುವ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ರಿಪೋರ್ಟ್ 2026ರಲ್ಲಿ ಭಾರತವು ಲಿಂಗ ಸಮಾನತೆ SDG ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 5 ಮತ್ತು ಶುದ್ಧ ಇಂಧನ SDG 7 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸಲ್ಲಿ 7ನೇದು ಇದು ವಿಭಾಗಗಳಲ್ಲಿ ಗಮನಾರ್ಹ ಸುಧಾರಣೆ ಕಂಡಿದೆ ಎಂದು ಉಲ್ಲೇಖಿಸಲಾಗಿದೆ. ಯಾವುದ್ಯಾವುದು? ಲಿಂಗ ಸಮಾನತೆ ಮತ್ತು ಶುದ್ಧ ಇಂಧನ. ಆದಾಗ್ಯೂ ಹಸಿರು ಮುಕ್ತ ಭಾರತ ಅಂದರೆ ಜೀರೋ ಹಂಗರ್ ಸಸ್ಟೈನಬಲ್ ಗೋಲ್ 2 ಇದು, ಜೀರೋ ಹಂಗರ್ ಮತ್ತು ಗುಣಮಟ್ಟದ ಶಿಕ್ಷಣ ಸಸ್ಟೈನಬಲ್ ಗೋಲ್ 4 ಇದು. ಹಸಿವು ಮುಕ್ತ ಭಾರತ ಮತ್ತು ಗುಣಮಟ್ಟದ ಶಿಕ್ಷಣ ಗುರಿಗಳನ್ನು ತಲುಪಲು ಭಾರತವು ಇನ್ನೂ ಹೆಚ್ಚಿನ ಶ್ರಮ ವಹಿಸಬೇಕಾಗಿದೆ ಎಂದು ವರದಿ ಎಚ್ಚರಿಸಿದೆ. ಲಿಂಗ ಸಮಾನತೆ ಮತ್ತು ಶುದ್ಧ ಇಂಧನದಲ್ಲಿ ಸುಧಾರಣೆ ಕಂಡಿದೆ ಮತ್ತು ಹಸಿರು ಮುಕ್ತ ಭಾರತ ಮತ್ತು ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚಿನ ಶ್ರಮ ವಹಿಸಬೇಕಂತೂ ಈ ವರದಿ ಹೇಳಿರ್ತಕ್ಕಂಥದ್ದು. ಪ್ರಾಜೆಕ್ಟ್ ಆಕಾಶ್ ದೀಪ್ ಉಡಾವಣೆ. ಭಾರತೀಯ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಮತ್ತು ಇಸ್ರೋ ಜಂಟಿಯಾಗಿ ಪ್ರಾಜೆಕ್ಟ್ ಆಕಾಶ್ ದೀಪ್ ಎಂಬ ಹೊಸ ಉಪಗ್ರಹ ಆಧಾರಿತ ಕಣ್ಗಾವಲು ವ್ಯವಸ್ಥೆಯನ್ನು ಪ್ರಾರಂಭಿಸಿವೆ. ಇದರ ಉದ್ದೇಶ ಬಂದ್ಬಿಟ್ಟು ಭಾರತದ ಗಡಿ ನಿಯಂತ್ರಣ ರೇಖೆ LOC ಮತ್ತು ನೈಜ ನಿಯಂತ್ರಣ ರೇಖೆ LOC ಮತ್ತು LAC ಯುದ್ಧಕ್ಕೂ ಹಗಲು ರಾತ್ರಿ ನಿರಂತರ ಹವಾಮಾನ ನಿರೋಧಕ ಕಣ್ಗಾವಲು ಇಡುವುದು ಹಾಗೂ ಶತ್ರುಗಳ ಡ್ರೋನ್ ದಾಳಿಯನ್ನು ಮುಂಚಿತವಾಗಿಯೇ ಪತ್ತೆ ಹಚ್ಚುವುದು ಇದರ ಪ್ರಮುಖ ಕಾರ್ಯವಾಗಿದೆ. ಕರ್ನಾಟಕ ಹೈಕೋರ್ಟ್ನಿಂದ ಮಹತ್ವದ ತೀರ್ಪು ಬಂದಿದೆ. ಅದು ಏನಂತ ನೋಡ್ಕೊಂಬರಮನೆ. ಮಾಹಿತಿ ಹಕ್ಕು ಕಾಯ್ದೆ RTI ಅಡಿಯಲ್ಲಿ ಸಾರ್ವಜನಿಕ ಪ್ರಾಧಿಕಾರಗಳು ಅರ್ಜಿದಾರರಿಗೆ ಮಾಹಿತಿ ನೀಡುವಾಗ ಅನಗತ್ಯ ವಿಳಂಬ ಮಾಡಿದರೆ ಸಂಬಂಧಪಟ್ಟ ಅಧಿಕಾರಿಯ ವೇತನದಿಂದಲೇ ದಂಡದ ಮೊತ್ತವನ್ನು ಕಡಿತಗೊಳಿಸಬೇಕು ಎಂದು ಕರ್ನಾಟಕ ಹೈಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ. ಈ ತೀರ್ಪು ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಸಲು ಪೂರಕವಾಗಿದೆ ಎಂದು ಕಾನೂನು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. RBIನಿಂದ ಡಿಜಿಟಲ್ ರುಪಿ ವ್ಯಾಪ್ತಿ ವಿಸ್ತರಣೆ. ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ಕೇಂದ್ರ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಯಾದ ಈ ರುಪಿಯನ್ನು ಇಂಟರ್ನೆಟ್ ಸಂಪರ್ಕವಿಲ್ಲದ ಪ್ರದೇಶಗಳಲ್ಲೂ ಅಂದರೆ ಆಫ್ಲೈನ್ ಮೋಡ್ ಬಳಸಲು ಅನುಕೂಲವಾಗುವಂತೆ ಹೊಸ ತಂತ್ರಜ್ಞಾನವನ್ನು ಜುಲೈ 11ರಂದು ಪ್ರಾಯೋಗಿಕವಾಗಿ ಜಾರಿಗೆ ತಂದಿದೆ. ಇದರ ಉದ್ದೇಶ ಬಂದ್ಬಿಟ್ಟು ಗ್ರಾಮೀಣ ಮತ್ತು ದೂರದ ಗುಡ್ಡಗಾಡು ಪ್ರದೇಶಗಳಲ್ಲಿ ಡಿಜಿಟಲ್ ಪಾವತಿಯನ್ನು ಉತ್ತೇಜಿಸುವುದು ಮತ್ತು ಹಣಕಾಸು ಒಳಗೊಳ್ಳುವಿಕೆಯನ್ನು ಸಾಧಿಸುವುದಾಗಿದೆ. ವಿಂಬಲ್ಡನ್ ಟೆನಿಸ್ 2026 ಲಂಡನ್ನಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ವಿಂಬಲ್ಡನ್ ಓಪನ್ ಟೆನಿಸ್ ಪಂದ್ಯಾವಳಿಯು ಅಂತಿಮ ಹಂತಕ್ಕೆ ತಲುಪಿದ್ದು, ಪುರುಷರ ಮತ್ತು ಮಹಿಳೆಯರ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ ಪಂದ್ಯಗಳು ಮುಕ್ತಾಯಗೊಂಡಿವೆ.